ಈ ಗೃಹದ ಅಳತೆಯಲ್ಲಿ ಅಂದರೆ 25-33ರಲ್ಲಿ ದನ ಬಂದು 12 ಇದೆ ಅಂದರೆ ನೀವು 12 ರೂಪಾಯಿ ಸಂಪಾದನೆ ಮಾಡಿದ್ರೆ ನಿಮಗೆ ಋಣ ಬಂದು ಕೇವಲ 3 ರೂಪಾಯಿ, ಖರ್ಚು ಕೇವಲ 3 ರೂಪಾಯಿ ಆಗುತ್ತೆ. ನೀವು ಗೃಹ ನಿರ್ಮಾಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಮನೆಯಲ್ಲಿ ಬಹಳ ಮುಖ್ಯವಾಗಿ ಧನಾಭಿವೃದ್ಧಿ ಆಗ್ತದೆ. ಸರಿಯಾದ ಅಳತೆ ಪ್ರಮಾಣಗಳನ್ನು ನೀವು ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತವಾಗಿಯೂ ತಪ್ಪಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ವಾಸ್ತುಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಕೆಲವೊಂದು ಸರಿ ಮನೆಗಳಿಗೆ ಹೋದಾಗ ತುಂಬ ಇಂಪ್ರೂವ್ಮೆಂಟ್ ಆಗ್ತೀವಿ, ಕೆಲವೊಂದು ಸರಿ ಮನೆಗಳಿಗೆ ಹೋದ್ಮೇಲೆ ಯಾವತ್ತೂ ಕೂಡ ನಾವು ಇಂಪ್ರೂವ್ಮೆಂಟ್ ಆಗದೇ ಇಲ್ಲ. ಹಾಗಾದರೆ ಒಂದು ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಆಗಲಿಕ್ಕೆ ನೀವು ಕಟ್ಟುವ ಕನ್ಸ್ಟ್ರಕ್ಷನ್ ಬಿಲ್ಟ್ ಏರಿಯಾದ ಆಯಾ ಅಂತ ಏನು ಹೇಳ್ತೀವಿ, ಆ ಆಯಾ ಬಹಳ ಮುಖ್ಯ. ಅದು ಹೇಗೆ ಅನ್ನುವಂಥ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ನೋಡಿ, ಎಕ್ಸಾಂಪಲ್ಲು ನಮ್ಮದೊಂದು 30-40 ಮನೆ, ಇದು 30-40 ಸೈಟು. ಆ 30-40ಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 33/25 ಮನೆ ಕಟ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಇಟ್ಸ್ ಅ ವೆರಿ ಗುಡ್ ಮೆಜರ್ಮೆಂಟ್. ನೋಡಿ, ಈ ರೀತಿಯಾಗಿ 25/33ಕ್ಕೆ ಮನೆ ಕಟ್ಟಿದಾಗ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, 25 × 33 825 ಕ್ಷೇತ್ರಫಲ ಅಂತ ಕರಿತೀವಿ ಇದನ್ನು. ಅಂದರೆ ಇದು ಬಿಲ್ಟ್ ಏರಿಯಾ ಮೆಜರ್ಮೆಂಟ್, ಅಂದರೆ ನೀವು 8 ಚದರಕ್ಕೆ ಮನೆ ಕಟ್ತಾ ಇದ್ದೀರಿ ಅಂತ ಅರ್ಥ. ನೋಡಿ, ಇದನ್ನು ಏನು ಮಾಡಬೇಕು, ಶಾಸ್ತ್ರ ಹೇಳುತ್ತೆ ಧನ ಋಣವನ್ನು ಕಂಡುಹಿಡ್ಕೊಳ್ಳಿ. ಯಾವಾಗಲೂ ಕೂಡ ನನ್ನ ಸಂಪಾದನೆಗಿಂತ ನನ್ನ ಉಳಿತಾಯ ಜಾಸ್ತಿ ಇರಬೇಕು, ಸೇವಿಂಗ್ಸ್ ಚೆನ್ನಾಗಾಗಬೇಕು, ಆ ಮನೆಗೆ ಹೋದ್ಮೇಲೆ ಸಂಪಾದನೆ ಜಾಸ್ತಿ ಆಗಬೇಕು ಅಂತ ಏನು ಹೇಳುತ್ತೆ. ನೋಡಿ, 825 8 ಇದನ್ನ ಧನ ವರ್ಗವನ್ನು ಗಣಿತ ಮಾಡುವಂಥದ್ದು ಅಂತ ಹೇಳ್ತೀವಿ. ನೋಡಿ, 825 × 8 6600 ಡಿವೈಡೆಡ್ ಬೈ 12. 12 6600 ಇಂಟು ಡಿವೈಡೆಡ್ ಬೈ 12 550 ಸರಿ ಹೋಯ್ತು. 550 ಇಂಟು 12 6600 ಅಂದರೆ 0 ಬಂತು. ನೋಡಿ, 0 ಯಾವಾಗ ಬರುತ್ತೋ ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು, 0 ಬಂದಾಗ ಇದನ್ನು 12 ಅಂತ ತಗೋಬೇಕು. ಈ 12 ಅನ್ನುವಂಥದ್ದು ಧನ. ಅಂದರೆ ಈ 25/33 ಮೆಷರ್ಮೆಂಟ್ಗೆ ಧನ ಎಷ್ಟಾಯಿತು, 12 ಆಯಿತು. ಹಾಗಾದರೆ ಋಣ ಎಷ್ಟು ಅನ್ನುವಂಥ ಪರೀಕ್ಷೆಯನ್ನು ನಾವು ಮಾಡಿದಾಗ ನೋಡಿ, 825 ಇಂಟು 3ರಿಂದ ಗುಣಿಸಿ. ಶಾಸ್ತ್ರ ಹೇಳುತ್ತೆ 3ರಿಂದ ಗುಣಿಸ್ಬೇಕಪ್ಪ ಅಂತ. 825 ಇಂಟು 3 2475 ಡಿವೈಡೆಡ್ ಬೈ 8. ಇದನ್ನು 8ರಿಂದ ಭಾಗಿಸ್ಬೇಕು. 309 ಸರಿ ಹೋಗುತ್ತೆ. 309 ಇಂಟು 8 2472. ಶೇಷ ಬಂದು 3 ಉಳಿತು. ಇದು ಋಣ. ಅಂದರೆ ಅರ್ಥ ಏನಂದರೆ, ಭಾಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು, ಈ ಗೃಹದ ಅಳತೆಯಲ್ಲಿ ಅಂದರೆ 25-33ರಲ್ಲಿ ದನ ಬಂದು 12 ಇದೆ ಅಂದರೆ ನೀವು 12 ರೂಪಾಯಿ ಸಂಪಾದನೆ ಮಾಡಿದ್ರೆ ನಿಮಗೆ ಋಣ ಬಂದು ಕೇವಲ 3 ರೂಪಾಯಿ, ಖರ್ಚು ಕೇವಲ 3 ರೂಪಾಯಿ ಆಗುತ್ತೆ. ಅಂದರೆ ಈ ಗೃಹ, ಈ ಅಳತೆಯ 25/33 ಅಳತೆಯಲ್ಲಿ ನೀವು ಗೃಹ ನಿರ್ಮಾಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಮನೆಯಲ್ಲಿ ಭಾಳ ಮುಖ್ಯವಾಗಿ ಧನಾಭಿವೃದ್ಧಿ ಆಗ್ತದೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಈ ಮನೆಗೆ ಹೋದ್ಮೇಲೆ ತುಂಬ ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ.
ಅದಕ್ಕೆ ಸರಿಯಾದ ಅಳತೆಯಲ್ಲಿ ನೀವು ಗೃಹ ನಿರ್ಮಾಣವನ್ನು ಮಾಡಬೇಕು. ನೋಡಿ ಎಕ್ಸಾಂಪಲ್ ನಾನು ನಿಮ್ಗೆ ಇನ್ನೊಂದು ಅಳತೆಯನ್ನು ತಿಳಿಸ್ಕೊಡ್ತೀನಿ ನೋಡಿ. 32/22 ಅಂತ ಇಟ್ಕೊಳ್ಳೋಣ, ಅಥವಾ 22/32 ಅಂತಲೇ ಅನ್ಕೊಳ್ಳೋಣ. ನೋಡಿ 32 × 22 704 ಸ್ಕ್ವೇರ್ ಫೀಟ್ ಮನೆ. ಇದನ್ನು ಕ್ಷೇತ್ರಫಲ ಅಂತ ಕರಿತೀವಿ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ನೋಡಿ. ಎಕ್ಸಾಂಪಲ್ಲು 8ರಿಂದ ಗುಣಿಸ್ಬೇಕು. 704 × 8 5632 ಡಿವೈಡೆಡ್ ಬೈ 12.